ಬರೀ ದಪ್ಪ ಇದ್ದವರಲ್ಲಿ PCOS ಆಗುತ್ತೆ ಅಂತ ತುಂಬಾ ಜನರು ನಂತರ ಕೇಳ್ತಾರೆ. ಇದು ಒಂದು ತಪ್ಪು ಕಲ್ಪನೆ. ತೆಳ್ಳಗೆ ಇದ್ದವರಿಗಲ್ಲೂ PCOS ಇರಬಹುದು. ನಾವು ಇದಕ್ಕೆ ತಿನ್ PCOS ಅಂತ ಅಂತೀವಿ. ಅವ್ರು ತೆಳ್ಳಗೆ ಇದ್ರೂನು ಅವ್ರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಆಗಿರುತ್ತೆ, ಆಕ್ನೆ ತುಂಬಾ ಜಾಸ್ತಿ ಆಗಿರುತ್ತೆ, ಫೇಶಿಯಲ್ ಹೇರು ಇರುತ್ತೆ, ಹಾಗೂ ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರ್ಬೋದು. ಅವ್ರಿಗೆ ಫ್ಯಾಟ್ ಜಾಸ್ತಿ ಇಲ್ಲದಿದ್ರು ಅವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ತಿನ್ PCOS ಟ್ರೀಟ್ಮೆಂಟ್ ಗೆ ನಾವು ಬೇರೆ ತರದ ಮೆಡಿಕೇಶನ್ ಅನ್ನು ಯೂಸ್ ಮಾಡ್ಬಿಟ್ಟು ಟ್ರೀಟ್ ಮಾಡ್ತೀವಿ. ಬಟ್ ಮೇಜರ್ ಆಗಿ ಏನ್ ಮಾಡ್ಬೇಕು PCOS ಅಲ್ಲಿ ಅಂತ ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನಿದ್ದೆ ಕರೆಕ್ಟ್ ಆಗಿ ಮಾಡೋದು, ಸ್ಪೆಷಲಿ ನೈಟ್ ಸ್ಲೀಪ್ 10 ಗಂಟೆಯಿಂದ 3 ಗಂಟೆ ತನಕ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಪೀರಿಯಡ್. ಇದರಲ್ಲಿ ಮೆಲಟೋನಿನ್ ಸೆಕ್ರೀಟ್ ಆಗ್ತಿರೋದ್ರಿಂದ ಈ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ನಿದ್ದೆ ಮಾಡೋದ್ರಿಂದ ಎಲ್ಲಾ ಹಾರ್ಮೋನ್ ಸೈಕಲ್ಸ್ ರೆಗ್ಯುಲರೈಸ್ ಆಗುತ್ತೆ. ಎರಡನೇದಾಗಿ ಎಕ್ಸರ್ಸೈಸ್ ಮಾಡೋದು. ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡ್ತಿರೋದ್ರಿಂದ ಯಾರು ಎಕ್ಸರ್ಸೈಸ್ ಮಾಡಲ್ಲ, ಹಾಗೂ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಸಿಗಲ್ಲ, ಊಟ ಮಾಡಕ್ಕೆ ಅಡಿಗೆ ಮಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂತ ಎಲ್ಲ ಹೊರಗಡೆಯಿಂದ ಆರ್ಡರ್ ಮಾಡ್ಕೊಂಡು ತಿಂತಾರೆ. ಸೊ ಇದನ್ನ ಆದಷ್ಟು ಅವಾಯ್ಡ್ ಮಾಡಿ. ಇದರಿಂದ ನಿಮ್ಗೆ ತುಂಬಾ ಮಟ್ಟಿಗೆ ಹಾರ್ಮೋನಲ್ ಚೇಂಜಸ್ ಆಗೋದು ಕಡಿಮೆ ಆಗುತ್ತೆ. ಯಾರ್ಯಾರಿಗೆ PCOS ಇದೆ ಅವರಿಗೆಲ್ಲ ಶೇರ್ ಮಾಡ್ಕೊಂಡು ತಿಳುವಳಿಕೆ ನೀಡಿ.